ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತೆ ಕೊನೆಗೂ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರ ಪಂಪಣ್ಣನ ವಿರುದ್ಧ ದೂರನ್ನ ಮೃತ ಪರಶುರಾಮ್ ಅವರ ಪತ್ನಿ ಸಲ್ಲಿಸಿದ್ರು. ನಿನ್ನೆಯಿಂದ ಕೂಡ ಎಫ್ಐಆರ್ ಮಾಡೋದಕ್ಕೆ ಸತಾಯಿಸ್ತಾ ಇದ್ದಾರೆ ಅಂತ ಅವರ ಪತ್ನಿ ಗೋಳಾಡಿದ್ರು. ಫೈನಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸಾಕಷ್ಟು ಪ್ರೆಷರ್ ವಿಪಕ್ಷಗಳಿಂದ ಬಂದ ಬಳಿಕ ಅನಿವಾರ್ಯವಾಗಿ ಮನಸ್ಸಿಲ್ಲ ಅಂದ್ರೂ ಕೂಡ ಎಫ್ಐಆರ್ ಮಾಡಿದ್ದಾರೆ. ಸೊ ತನಿಖೆ ಎಷ್ಟು ವೇಗಕ್ಕೆ ಸಾಗುತ್ತೆ ಮತ್ತು ಯಾವಾಗ ಶಾಸಕರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಕೂಡ ಕುತೂಹಲ. ಬಿಕಾಸ್ ನೇರವಾಗಿ ಅವರ ಪತ್ನಿ ಅವರ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿರೋದು ಶಾಸಕ ಚನ್ನರೆಡ್ಡಿ ಹಾಗೂ ಪುತ್ರನ ಕಿರುಕುಳವನ್ನ ತಡೆಯೋಕ್ಕಾಗದೆ ಅವರು ಒತ್ತಡಕ್ಕೆ ಒಳಗಾಗಿದ್ರು. ಹಿಂದೆ ಕೂಡ 30 ಲಕ್ಷವನ್ನ ಈ ಪಿಎಸ್ಐ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಪಡೆದುಕೊಂಡಿದ್ರು ಹಾಗೂ ನಿಯಮಬಾಹಿರವಾಗಿ ವರ್ಗಾವಣೆಯನ್ನ 7 ತಿಂಗಳ ಒಳಗೆ ಮಾಡೋದ್ರ ಮೂಲಕ ನನ್ನ ಪತಿಗೆ ಕೊಡಬಾರದ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದು ಕಂಪ್ಲೇಂಟ್ನ ಭಾಗ ಆಗಿದೆ. ಹೀಗಾಗಿ ಎಫ್ಐಆರ್ ಆಗಿದೆ. ಆ ಕಂಪ್ಲೇಂಟ್ ಕಾಪಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸೊ ಅದರಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಒಂದು PSI ಹುದ್ದೆಗೆ ಬರೋದಕ್ಕೆ ಅಂತಾನೆ 30 ಲಕ್ಷವನ್ನ ತೆಗೆದುಕೊಂಡಿದ್ದಾರೆ ಶಾಸಕರು ಹಾಗೂ ಅವರ ಪುತ್ರ. ಅದಾದ ಮೇಲೂ ಕೂಡ ದುಡ್ಡಿಗಾಗಿ ಪೀಡಿಸ್ತಾ ಇದ್ರು. ಪೋಸ್ಟಿಂಗ್ ಬೇಕು ಅಂದ್ರೆ ಲಕ್ಷ ಕೊಡಬೇಕು ಅಂತ ಪೀಡಿಸ್ತಾ ಇದ್ರು ಅನ್ನೋದು ಆ ಕಂಪ್ಲೇಂಟ್ನ ಸಾರಾಂಶ. ಹೀಗಾಗಿ ನನಗೆ ನ್ಯಾಯ ಬೇಕು ಅಂತ ಮೃತನ ಪತ್ನಿ ಆಗ್ರಹಿಸಿ ನಿನ್ನೆ ಕಂಪ್ಲೇಂಟ್ ಮಾಡಿದ್ರು. ಬಟ್ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿರಲಿಲ್ಲ. ಪೊಲೀಸರು ಸತಾಯಿಸ್ತಾ ಇದ್ರು, ಬೇರೆ ಬೇರೆ ಪ್ರೊಸೀಜರ್ನ ರೀಸನ್ಸ್ ನ ಕೊಟ್ಟು ಸತಾಯಿಸ್ತಾ ಇದ್ರು. ಫೈನಲಿ ಯಾವಾಗ ಪಬ್ಲಿಕ್ ಟಿವಿ ವಿಚಾರವಾಗಿ ಪ್ರಶ್ನೆ ಮಾಡಿತ್ತು, ಪ್ರಶ್ನೆ ಮಾಡಿದ್ದ ಅರ್ಧ ಮುಕ್ಕಾಲು ಗಂಟೆಯಲ್ಲೇ ಈಗ ಕಂಪ್ಲೇಂಟ್ ಎಫ್ಐಆರ್ ರೂಪವನ್ನ ಪಡೆದುಕೊಳ್ತಾ ಇದೆ. ಸೊ ಕಾನೂನು ಸಂಕಷ್ಟ ಶಾಸಕರಿಗೆ ಹೇಗೆ ಬರುತ್ತೆ, ತನಿಖೆಯಲ್ಲಿ ಇನ್ನೂ ಯಾವೆಲ್ಲ ಅಂಶಗಳು ಗೊತ್ತಾಗತ್ತೆ ಅಂತ. ಯಾಕಂದ್ರೆ ಒಂದು ಭ್ರಷ್ಟಾಚಾರದ ಗಂಭೀರ ಆರೋಪ, ಕಾಸಿಗಾಗಿ ಪೋಸ್ಟಿಂಗ್ ಅನ್ನುವಂತಹ ಗಂಭೀರ ಆರೋಪ. ದುಡ್ಡು ನುಂಗಿದವರು ಯಾರು, ಅವರು ಕಕ್ಕಿಸ್ಬೇಕು ಆ ದುಡ್ಡನ್ನ. ಸೊ ಹೇಗೆ ಕಕ್ಕಿಸ್ತಾರೆ ಪೊಲೀಸರು, ತನಿಖೆಯನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ, ನಿಜಕ್ಕೂ ಇಲ್ಲಿ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗುತ್ತಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಎಫ್ಐಆರ್ ನ ನಂತರ ಸಾಗುವಂತಹ ತನಿಖೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ ಫೈನಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಪರಶುರಾಮ್ ಪತ್ನಿ ಶ್ವೇತಾ ಅವರು ಠಾಣೆಗೂ ಕೂಡ ಆಗಮಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಎಫ್ಐಆರ್ ದಾಖಲಾಯಿತು ಅಂತ ಕೇಳ್ಪಡ್ತಾ ಇದ್ವಿ, ಏನ್ ಸೆಕ್ಷನ್ ಗಳನ್ನ ಉಲ್ಲೇಖ ಮಾಡಿದ್ದಾರೆ, ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಮಮತಾ, ಏನಂದ್ರೆ ಈ ಒಂದು ಯಾದಗಿರಿಯ PSI ಆದಂತಹ ಪರಶುರಾಮ್ ಸಾವಿನ ಕುರಿತು ಏನಂದ್ರೆ ಅವರ ಕುಟುಂಬಸ್ಥರು ನೇರವಾಗಿ ಯಾದಗಿರಿ ಶಾಸಕರಾದಂತಹ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರನ ಮೇಲೆ ಅಂದ್ರೆ ಒಂದು ದೂರು ದಾಖಲಿಸಲು ಮುಂದಾಗಿದ್ರು. ಸೊ ಬೆಳಗ್ಗೆಯಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ನಮ್ಮ ಒಂದು ಗಂಡನ ಸಾವಿಗೆ ಪ್ರಮುಖವಾಗಿ ಶಾಸಕರ ಒಂದು ಒತ್ತಡ, ವರ್ಗಾವಣೆ ದಂಧೆಯಲ್ಲಿ ತೊಡಗಿರೋದ್ರಿಂದ ನಮ್ಮ ಪತಿಯ ಒಂದು ಅಂದ್ರೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಸೆಕ್ಷನ್ 306A ಅಡಿಯಲ್ಲಿ ಎಫ್ಐಆರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಈಗಾಗಲೇ ಏನಂದ್ರೆ ಯಾದಗಿರಿಯ ಒಂದು ಪೊಲೀಸ್ ಠಾಣೆಗೆ ಅಂದ್ರೆ ಯಾದಗಿರಿ ನಗರ ಪೊಲೀಸ್ ಠಾಣೆಗೆ ಅವರ ಪತ್ನಿ ಹಾಗೂ ಅವರ ಮಾವ ಮತ್ತು ಪರಶುರಾಮ್ ಸಂಬಂಧಿಕರೆಲ್ಲರೂ ಕೂಡ ಈಗಾಗಲೇ ಯಾದಗಿರಿ ಪೊಲೀಸ್ ಠಾಣೆಗೆ ಆಗಮಿಸಿ ಶಾಸಕ ಹಾಗೂ ಅವರ ಪುತ್ರ ಮೇಲೆ ಎಫ್ಐಆರ್ ದಾಖಲಿಸ್ತಾ ಇದ್ದಾರೆ. ಸೊ ಸೆಕ್ಷನ್ 306A ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಅನ್ನೋ ಒಂದು ಸೆಕ್ಷನ್ ಆಗುತ್ತೆ. ಆ ಒಂದು ಸೆಕ್ಷನ್ ಸೇರಿದಂತೆ ಇನ್ನಿತರ 2 ಸೆಕ್ಷನ್ಗಳ ಅಡಿಯಲ್ಲಿ ಏನಂದ್ರೆ ಶಾಸಕರ ಹಾಗೂ ಅವರ ಪುತ್ರರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಹಣದ ಆಮಿಷ ಕೇಳ್ತಾ ಇದ್ರು ಪದೇ ಅದರಿಂದಲೇ ಒತ್ತಡಕ್ಕೆ ಒಳಗಾಗಿದ್ರು ಪರಶುರಾಮ್. ಹೀಗಾಗಿ ಏನಂದ್ರೆ ಅವರಿಗೆ ಈ ರೀತಿಯಾಗಿ ಹೃದಯಾಘಾತ ಆಗಿದೆ ಅನ್ನೋದು ಅವರ ಕುಟುಂಬಸ್ಥರ ಒಂದು ಪ್ರಮುಖ ಆರೋಪ ಆಗಿದೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. 306A ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ, ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿ ಕೂಡ ಠಾಣೆಗೆ ಬಂದಿದ್ದಾರೆ. ನೋಡ್ಬೇಕು ಇನ್ನು ಶಾಸಕರನ್ನ ಯಾವಾಗ ವಿಚಾರಣೆಗೆ ಒಳಪಡಿಸ್ತಾರೆ. ಬಿಕಾಸ್ ಶಾಸಕರು ಹಾಗೂ ಅವರ ಪುತ್ರನ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು.